ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಂದ್ರು ನೋಡಿ. ಬರೀ ಸರ್. ನಾಗವೈದ್ಯ ಪದ್ಧತಿಯ ಪ್ರಕಾರ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡಿ ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಮುಂದೆ ವೈದ್ಯರೇ, ಈ ತಾಯಿಗೆ ಮಸ್ತಿಷ್ಕ ನಾಶವಾಗಿದೆ. ಇದಕ್ಕೆ ಚಿಕಿತ್ಸೆ ಎಂದರೆ ನಾಗಮಣಿ ಮಾತ್ರ. ಇದ್ರ ಮೇಲೆ ಎಲ್ಲ ಪರಮೇಶ್ವರನ ಇಚ್ಛೆ. ನಾನು ಹೊರಡ್ತೇನೆ. ಆಗಲಿ ವೈದ್ಯರೇ, ಎಲ್ಲ ಒಳ್ಳೆಯದಾಗಲಿ. ನಾಗವೈದ್ಯರು ಕೈ ಚೆಲ್ಲಾಯ್ತು. ನಾಗಲೋಕದ ಮುಗಿಲು ನೋಡುತ್ತಿದ್ದರೆ ಭಯವಾಗುತ್ತದೆ. ಈ ದಿನ ಭಯಂಕರವಾದ ಘಟನೆ ಘಟಿಸುತ್ತದೆ ಎಂಬ ಮುನ್ಸೂಚನೆ. ನಾಗಲೋಕದ ಮೇಲೆ ಕಪ್ಪು ಮೋಡ ಕವಿದಿದೆ. ಆಕಾಶದಲ್ಲಿ ರಕ್ತವರ್ಣದ ಕಾಮನ ಬಿಲ್ಲು ಕಾಣಿಸುತ್ತಿದೆ. ಪ್ರತಿ ಬಾರಿ ರಕ್ತವರ್ಣದ ಕಾಮನ ಬಿಲ್ಲು ಅರೆಕ್ಷಣವಿದ್ದು ಮಾಯವಾಗುತ್ತಿತ್ತು. ಈ ಬಾರಿ ಅದು ಹಾಗೆ ಇದೆ. ನಾಗಲೋಕವನ್ನು ಕತ್ತಲು ಆವರಿಸುತ್ತಿದೆ ನಾಗಮಾತ. ಈ ಸ್ಥಿತಿಯಿಂದ ನೀನೊಬ್ಬಳು ಹೊರಬಂದಿದ್ದರೆ ಸಾಕಿತ್ತು ನಾಗಮಾತ. ಏನಾದರೂ ಒಂದು ದಾರಿ ಕಾಣಿಸುತ್ತಿತ್ತು. ಈ ನಾಗಲೋಕದ ರಾಜಮಾತೆ ನೀನು. ಎಲ್ಲ ಘಟನೆಗಳಿಗೂ ನೀನೇ ಪರಿಹಾರ ಸಾಧಿಸುತ್ತಿದ್ದೆ. ಈಗ ನೀನೇ ಇಂತಹ ಸ್ಥಿತಿಯಲ್ಲಿ ಮಲಗಿದ್ದೀಯ. ಇಂತಹ ಸ್ಥಿತಿಯಲ್ಲಿ ಶಿವಾನಿಯನ್ನು ಕಾಪಾಡುವವರು ಯಾರು? ನಾಗಲೋಕದ ಕುಡಿ ಆದಿಶೇಷ ಎಲ್ಲಿದ್ದಾನೆ ಎಂದು ತಿಳಿಯುತ್ತಿಲ್ಲ. ಅವರಿಬ್ಬರನ್ನು ನೀನೇ ಕಾಪಾಡಬೇಕು ಪರಮೇಶ್ವರ. ಎಲ್ಲವನ್ನು ನೀನೇ ಸಮಾಪ್ತಿಗೊಳಿಸು. ಸಂತ ಎಲ್ಲ ಒಳ್ಳೇದಾಗ್ತಿದೆ. ಕಡೆಗೂ ಒಳ್ಳೆ ದಿನ ಬಂದೇ ಬಿಡ್ತು. ಈ ಒಳ್ಳೆದಕ್ಕೆ ಕಣ್ಣೂರಿನ ಜನ ಕಳ್ಕೊಂಡಿದ್ದು ಒಂದ ಎರಡ ಗುರುಗಳೇ.
ಊರಿನ ಜನ ನೆಮ್ಮದಿ ಸಂತೋಷ ಎಲ್ಲ ಆ ನಾಗಿಣಿಯಿಂದ ಕಳ್ಕೊಂಡ್ವಿ. ಸುತ್ತಮುತ್ತ ಜನ ಕಣ್ಣೂರಿನ ಜನ ಅಂದ್ರೆ ಕಲ್ಲು ತಗೊಂಡು ಹೊಡೆಯೋ ಪರಿಸ್ಥಿತಿಗೆ ಬಂದ್ವಿ. ಯೋಚನೆ ಬೇಡ ವಸಂತ, ನಾಗಿಣಿನ ಬಂದ್ಸೋದಕ್ಕೆ ಎಲ್ಲ ತಯಾರಿಯಾಗಿದೆ ತಾನೇ, ಬಂದ್ಸೋದಷ್ಟೇ. ಅಲ್ಲ ಜೋಯಿಸ್ರೆ, ನಾಗಿಣಿನ ಬಂದ್ಸೋದು ಅಂದ್ರೆ ಏನು ಎರೆಹುಳ ಹಿಡಿದಷ್ಟು ಸುಲಭನಾ? ಅವಳು ನಮ್ಮೂರಿಗೆ ತೊಂದರೆ ಕೊಡೋಂಥ ಹಾವು ಅವಳು. ಊರಲ್ಲಿ ಎಷ್ಟೋ ನಾಗಗಳ ಸಾವಾಗಿದೆ, ಊರೇ ಮಸಣದ ಥರ ಆಗಿದೆ. ನಾವು ಅಕಸ್ಮಾತ್ ಅದನ್ನು ಬಂದ್ಸಕ್ಕೋದ್ರೆ ಅದು ಕಚ್ಬಿಡಲ್ವಾ? ಅದಕ್ಕೆ ನಾನು ನಿನ್ನೆನೆ ಹೇಳಿದೆ, ಎಲ್ಲ ತಯಾರಿನೂ ಮಾಡ್ಕೊಂಡಿರ್ಬೇಕು ಅಂತ. ಗುರುಗಳೇ, ನೀವು ಹೇಳ್ದಾಗೆ ಊರ ಜನಕ್ಕೆಲ್ಲ ಹೇಳಿದ್ದೀನಿ, ಈಟಿ ಭರ್ಜಿ ಆಯುಧಗಳನ್ನೆಲ್ಲ ತಗೊಂಡು ಬನ್ನಿ ಅಂತ. ಇವತ್ತು ಆ ನಾಗಿಣಿಯಿಂದ ಕಣ್ಣೂರಿಗೆ ತೊಂದರೆ ತಪ್ಪಬೇಕು ಅಂದರೆ ಇರೋದು ಒಂದೇ ದಾರಿ, ಅವಳಿರ್ಬೇಕು ಇಲ್ಲ ನಾವಿರಬೇಕು. ನಮ್ಮ ಮುಂದೆ ನೆಮ್ಮದಿ ಜೀವನದ ಕನಸಿದೆ. ಆ ನೆಮ್ಮದಿ ನಮ್ದಾಗಬೇಕು ಅಂದರೆ ನಾವು ಹೋರಾಟ ಮಾಡಬೇಕು, ಹೋರಾಟ. ಈ ಹೋರಾಟದಲ್ಲಿ ನಾವು ಸತ್ರು ನಮ್ಮ ಮಕ್ಕಳು ನೆಮ್ಮದಿ ಜೀವನ ನಡೆಸಬೇಕು. ಇದು ಅಂತಿಮ ಹೋರಾಟ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರಿಗೂ ನಾಗಿಣಿಯಿಂದ ತೊಂದರೆ ಆಗಕೂಡ್ದು. ಈ ಆಯುಧಗಳ ಜೊತೆ ಇನ್ನೊಂದಷ್ಟು ಆಯುಧಗಳನ್ನು ಹಿಡ್ಕೊಂಡು ಹೋರಾಟಕ್ಕೆ ಸಿದ್ಧರಾಗಿ. ಸರ್ವಸಂದಣ ಊರೊಳಗೆ ನನ್ನ ಬಂದ್ಸೋ ಪೂಜೆ ನಡೀತಿದೆ. ಅದಕ್ಕೂ ಮುಂಚೆ ನಾನು ಯಾರು ಅನ್ನೋ ಸತ್ಯ ಹೇಳಬೇಕು. ನಾನು ಹೇಳಿದ್ರೆ ಅದರಿಂದ ಅಪಾಯನೇ ಜಾಸ್ತಿ. ಹಾಗಾಗಿ ಸಹಸ್ರ ನಂಬೋ ದೀಪೇಶ್ವರಿನೇ ಸತ್ಯ ಹೇಳಬೇಕು. ಆ ಸತ್ಯ ಅಷ್ಟೇ ನನ್ನ ಎಲ್ಲ ಸಂಕಷ್ಟಗಳಿಂದ ಕಾಪಾಡೋಕೆ ಸಾಧ್ಯ. ಸಹಸ್ರ, ಶತಶೃಂಗನ ಬಗ್ಗೆ ದೀಪೇಶ್ವರಿ ಹತ್ರ ಬೇರೆ ಏನೂ ಕೇಳೋದು ಬೇಡ. ಅವನು ಭೂತಕಾಲದಲ್ಲಿ ಹೇಗಿದ್ದ, ವರ್ತಮಾನದಲ್ಲಿ ಅವನು ಯಾರು, ಭವಿಷ್ಯದಲ್ಲಿ ಅವನು ಏನಾಗ್ತಾನೆ ಅಂತ ಕೇಳ್ಕೊ. ಅವನ ಶತ್ರುಗಳು ಯಾರ್ಯಾರು, ಅವನದೇ ತಪ್ಪ ಅಥವಾ ಬೇರೆ ಯಾರ್ದಾದ್ರೂ ತಪ್ಪ, ಅವನ ಕಣ್ಣಿಗೆ ನಿಜವಾಗ್ಲೂ ಏನಾಗಿದೆ, ಇದನ್ನೆಲ್ಲ ಆದಷ್ಟು ಬೇಗ ಆ ದೀಪೇಶ್ವರಿ ಹತ್ರ ಕೇಳು. ಆಯಿತು, ನಾನು ಅದ್ರ ಬಗ್ಗೆ ಕೇಳ್ತೀನಿ, ನೀನೇನು ಚಿಂತೆ ಮಾಡಬೇಡ. ಆರೋಗ್ಯಂ ಧನ ಸಂಪಾದಯಂ ಶತ್ರುಬುದ್ಧಿ ವಿನಾಶಯಂ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಂ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಇವಳಿಗೆ ಯಾಕೆ ನನ್ನ ಆತಂಕ ಅರ್ಥ ಆಗ್ತಿಲ್ಲ. ಒಂದು ಬಾರಿ ಇವಳು ಆದಷ್ಟು ಬೇಗ ದೀಪೇಶ್ವರಿನ ಶತಶೃಂಗನ ಬಗ್ಗೆ ಕೇಳಿದ್ರೆ ಸಾಕು. ಇದರಲ್ಲಿ ನಾಗಿಣಿಯ ತಪ್ಪೆಲ್ಲ ಶತಶೃಂಗನಿದೆ. ಶತಶೃಂಗ ದುಷ್ಟ ಅಂತ ಒಂದೇ ಒಂದು ಬಾರಿ ದೀಪೇಶ್ವರಿ ನೋಡಿದ್ರೆ ಸಾಕು. ಆಗ ನಾನೇ ನಾಗಿಣಿ ಅಂತ ಹೇಳ್ಬಿಡ್ತೇನೆ. ಸತ್ಯ ಗೊತ್ತಾದ್ಮೇಲೆ ನಾನು ನಾಗಿಣಿ ಅಂತ ಇವಳು ಇಡೀ ಊರಿಗೆ ಹೋಗಿ ಸತ್ಯ ಹೇಳಿದ್ರು ಏನೂ ತೊಂದರೆ ಆಗಲ್ಲ. ಎಲ್ಲ ಸರಿ ಹೋಗ್ಬಿಡುತ್ತೆ. ನಾಗಮಣಿನೂ ನಮಗೆ ದಕ್ಕತ್ತೆ. ಅದರ ಸಹಾಯದಿಂದ ನಾನು ತ್ರಿಶೂಲನ ಹುಡುಕಬಹುದು. ಜೋಸರೆ, ಎಲ್ಲ ಆಯಿತು. ಯಾರೋ ಗುರುಗಳು ಬರ್ತಾರೆ ಅಂದರೆ ಯಾರು ಕಾಣ್ತಾನೆ ಇಲ್ಲ. ಮುಹೂರ್ತ ಮೀರೋದ್ರೊಳಗೆ ನಾಗಿಣಿನ ಬಂಧಿಸಬೇಕು. ಅಷ್ಟರೊಳಗೆ ಕಣ್ಣಮ್ಮನ ಕಣ್ಣನ್ನ ಯಥಾಸ್ಥಿತಿನಲ್ಲಿ ಇಡಬೇಕು. ಗುರುಗಳೇ, ಯಾರು ತಡ ಮಾಡಿದ್ರು ಶತಶೃಂಗ ತಡ ಮಾಡೋದೇ ಇಲ್ಲ.
ಯಾಕೆಂದ್ರೆ ಅವನು ಕಣ್ಣೂರಿನ ಕಾವಲುಗಾರ, ಅದು ಅಲ್ಲದೆ ಕಣ್ಣಮ್ಮನ ವರಪುತ್ರ. ಬರಬಹುದು, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ. ವಸಂತಣ್ಣ ಬಂದು ನೋಡಿ. ಗುರುಗಳು ಬಂದ್ರು. ಬರೀ ಉಸ್ತಾದ್. ಉಸ್ತಾದ್ या अल्लाह बिस्मिल्लाहिर रहमान, हे खुदा परवरदिगार, सबको मना करो परवरदिगार। ನಾಗಮಾತ, ಆದಿಶೇಷ ಶಿವಾನಿ ತೊಂದರೆಗೆ ಸಿಕ್ಕಾಗ ಅವರನ್ನು ಕಾಪಾಡಬೇಕಾದವರು ಈ ಲೋಕದ ರಾಜಮಾತೆಯಾದ ನೀವು. ಆದರೆ ನೀವು ಕೂಡ ಮಸ್ತಿಷ್ಕ ಮರಣವಾಗಿ ಇಂಥ ಸ್ಥಿತಿಯಲ್ಲಿ ಮಲಗಿರುವಾಗ ಈ ನಾಗಲೋಕವನ್ನು ಯಾರು ತಾನೇ ಕಾಪಾಡುವರು? ನಾಗಲೋಕದ ಈ ನಾಗವಾಸಿಗಳು ನಿಮಗೆ ಪ್ರಜ್ಞೆ ಬರುತ್ತದೆ, ನೀವು ನಮಗೆ ಏನಾದರೂ ಪರಿಹಾರ ಕೊಡುತ್ತೀರಾ ಎಂದು ಕಾಯುತ್ತಿದ್ದಾರೆ. ಆದರೆ ಇದು ನಿಮಗೆ ಅರ್ಥವಾಗುತ್ತಿದೆಯೇ? ನೋಡಿ ನಾಗಮಾತ, ನಮ್ಮ ಲೋಕದ ಮುಗಿಲನ್ನು ನೋಡಿ. ನಾಗಲೋಕದ ಮುಗಿಲು ಕಪ್ಪಗೆ ಘೋರ ದುರಂತದ ಹಾಗೆ ಕಾಣಿಸುತ್ತಿದೆ. ಹಗಲು ರಾತ್ರಿಗಳಿಲ್ಲದೆ ಸೂರ್ಯ ಮುಳುಗದ ಲೋಕ ಇದು. ಆದರೆ ಈಗ ಹೇಗೆ ಕತ್ತಲು ಆವರಿಸಿದೆ ನೋಡಿ. ರಕ್ತವರ್ಣದ ಕಾಮನ ಬಿಲ್ಲು ಮೂಡಿ ಅಪಾಯದ ಮುನ್ಸೂಚನೆ ಕೊಡುತ್ತಿದೆ. ನಾಗಲೋಕಕ್ಕೆ ಇನ್ಯಾವ ದುರಂತ ಕಾದಿದೆಯೋ ನೀನೇ ಕಾಪಾಡಬೇಕು. ನೀನೇ ಕೈ ಕಟ್ಟಿರಬೇಕಾದರೆ ಇನ್ನು ಆ ಶಿವಾನಿಯನ್ನು ಕಾಪಾಡುವವರು ಯಾರು? ಯಾವ ಪ್ರಾರ್ಥನೆಗೂ ನಿನ್ನ ಮನ ಸೋಲುತ್ತಿಲ್ಲವಲ್ಲ ಭಗವಂತ. ಸಕಲ ಆಗಮ ಅಗ್ನಿ ನೀನು, ಸನ್ಯಾಸಿಗಳಲ್ಲಿ ನಿರಾಮಯನಾದವನು. ನಾಗಲೋಕದ ಗತಿಹೀನ ಕಾಲದಲ್ಲಿ ಒಡಬಾಗ್ನಿಯನ್ನು ತಂದು ಕಾಣಿಕೆಯಾಗಿ ಕೊಡುತ್ತಿರುವೆಯಲ್ಲ ಪರಮೇಶ್ವರ. ಇದು ನಿನಗೆ ನ್ಯಾಯ ನಿಯೋಜಿತವೇ?
ಇತ್ತ ನಾಗಮಾತ ಮಸ್ತಿಷ್ಕದ ಆಘಾತಕ್ಕೆ ಒಳಗಾಗಿ ಮಲಗಿದ್ದಾರೆ. ಕಾಪಾಡುವ ರಕ್ಷಕರೇ ಅಸ್ತಿತ್ವಹೀನರಾದರೆ ಇನ್ನು ನಮ್ಮ ಗತಿ ಏನು ಪರಮೇಶ್ವರ? ನಾಗಮಾತ ಅಪೂರ್ವವಾದ ನಾಗಲೋಕದ ತಳಹದಿ ಅಲುಗಾಡುತ್ತಿದೆ. ಪರಮೇಶ್ವರನಲ್ಲಿ ನಮ್ಮ ಪ್ರಾರ್ಥನೆ ನಿಷ್ಪ್ರಯೋಜಕವಾಗಿದೆ. ಮುಂದೆ ದಾರಿ ಕಾಣದಾಗಿದೆ. ನಾಗಮಾತ, ನಿಮ್ಮ ಅಗತ್ಯ ನಮಗೆ ಈಗ ಬಹುಮುಖ್ಯವಾಗಿದೆ. ಯಾರಲ್ಲಿ ಬೇಡುವುದೆಂದು ನಮಗೆ ಅರ್ಥವಾಗುತ್ತಿಲ್ಲ. ಶಾಂತವಾಗಿದ್ದ ನಾಗಲೋಕ ಭಯಾನಕವಾದ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ತಡೆದು ನಿಲ್ಲುವ ಶಕ್ತಿ ಇಲ್ಲಿ ಯಾರಲ್ಲೂ ಇಲ್ಲವಾಗಿದೆ. ಸಂಕೋಲೆಗಳಿಂದ ಬಂದಿಯಾಗಿದ್ದೇವೆ. ನಾಗಮಾತ, ಎಚ್ಚರವಾಗು. ಕಾಡುತ್ತಿರುವ ದುಷ್ಟಶಕ್ತಿಗಳಿಂದ ಆದಿಶೇಷ ಶಿವಾನಿಯನ್ನು ಕಾಪಾಡು ತಾಯಿ. या अल्लाह परवरदिगार, सबको मना करो, सबको भला करो. ಬಾಬಾಜಿ, ನೀವು ಬಂದಿದ್ದು ನಮ್ಮ ಪುಣ್ಯ. ನೀವು ಬಂದಿದ್ರಿಂದ ನಮ್ಮೂರು ತಟ್ಟಿ ಶಾಪ ವಿಮೋಚನೆ ಆಗ್ತಾ ಇದೆ. ನಾನು ಇಲ್ಲಿ ಗುಲಾಮ, ನಾನು ऊपर वाला मालिक का गुलाम. ಆ ಪರ್ವರ್ದಿಗಾರ್ ನಡೆಸೋ ದಾರಿನಲ್ಲಿ ನಡೆಯೋ ಗುಲಾಮನ. ಈ ಗಾವ್ಗೆ ಒಳ್ಳೇದು ಆಗಬೇಕು ಅಂದ್ರೆ ಅದಕ್ಕೆಲ್ಲ ಆ ಮಾಲಿಕ್ ऊपर वालाನೇ ಕಾರಣ. ನಂದು ಏನಿಲ್ಲ, ಅವನು ನಡೆಸೋ ದಾರಿನಲ್ಲಿ ನಾನು ನಡೀತಾ ಇರ್ತೀನಿ ಅಷ್ಟೇ. ಬಾಬಾಜಿ, ನಮ್ಮೂರಿಗೆ ಯಾರು ಒಳ್ಳೇದು ಮಾಡಕ್ಕೆ ಬರ್ತಾರೋ ಅವರೇ ನಮಗೆ ದೇವರು. ನೋಡಿ, ಶತಶೃಂಗನೇ ನಮ್ಮೂರಿಗೆ ದೇವರು ಅನ್ನೋ ನಂಬಿಕೆ. ನಿಜ, ನಿಮ್ದಕ್ಕೆ ಮಾತು ನಿಜ. ಒಳ್ಳೆ ನಂಬಿಕೆ ನಮ್ಮನ್ನ ಜನ್ನತ್ತು ಕಡೆಗೆ ಕರ್ಕೊಂಡು ಹೋಗ್ತಾರೆ. ಕೆಟ್ಟು ನಂಬಿಕೆ ಕಯಾಮತ್ಗೆ ಆಗ್ತದೆ. या अल्लाह परवरदिगार, सबको भला करो, सबको भला करो. ಆದಿಶೇಷ ಅಂತಿಮವಾದ ಪೂಜಾ ಕಾರ್ಯಗಳು ಕಣ್ಣೂರಿನಲ್ಲಿ ಶುರುವಾಗಿದೆ. ಇನ್ನು ಕೆಲವೇ ಸಮಯದಲ್ಲಿ ಆ ಕಣ್ಣೂರಿನ ಜನ ನಾಗಿಣಿಯನ್ನು ಬಂಧಿಸಲಿದ್ದಾರೆ. ನಾಗಿಣಿಯ ಬಂಧನವಾದರೆ ಎಲ್ಲವೂ ನಾವಂದುಕೊಂಡಂತೆ ಆಗುತ್ತದೆ ತಾಯೇ. ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಬಾದಲಮ್ಮ, ನನಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾಯೇ. ಆ ಕಣ್ಣೂರಿನ ಜನ ನಾಗಿಣಿಯನ್ನು ಬಂಧಿಸುವಂತೆ ಮಾಡು. ಈ ಹಂತದಲ್ಲಿ ಅವಳು ತಪ್ಪಿತಸ್ಥೆ ಎಂದು ತೋರುವಂತೆ ಮಾಡುತ್ತಾಯೆ. ಅದಕ್ಕೊಂದು ಉಪಾಯ ನೀಡುತ್ತಾಯೆ. ಉಪಾಯ ನೀಡು. ಅರ್ಥವಾಯಿತು ತಾಯಿ. ಎಲ್ಲವೂ ನೀನಂದುಕೊಂಡ ಹಾಗೆ ನಡೆಯಲಿದೆ. ಜೈ ಮಾದಲಮ್ಮ. देखो गांव वालों, मेरा काम सिर्फ इतना है, वो नागिनी को गिरफ्तार करने के लिए. बाकी सब काम सारे गांव के लोगों के ऊपर है. मालूम? ಬಾಬಾಜಿ, ನೀವೇನು ಹೇಳ್ತಾ ಇದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರದುಗೆ ಕಾಮ್
ಸಿರ್ಫ್ ನಾಗಿಣಿಗೆ ಬಂದಿಸೋದು ಮಾತ್ರ, ಉಳಿದಿರೋ ಕೆಲಸ ಎಲ್ಲ ನಿಮ್ದುಗೆ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾಡಿ ಬಾಬಾಜಿ, ನಮ್ಮೂರು ಎಷ್ಟು ಶ್ರೀಮಂತವಾಗಿತ್ತು, ಈ ಊರನ್ನ ಮರುಭೂಮಿ ಮಾಡಿಬಿಟ್ಲು, ಮರುಭೂಮಿ. ಈ ನಾಗಿಣಿ ಶಾಪದಿಂದ ನಮ್ಮೂರಿನ ಹೆಣ್ಮಕ್ಳನ್ನ ಯಾರೂ ಮದುವೆನೂ ಮಾಡ್ಕೊಂಡೋಗಲ್ಲ, ನಮ್ಮೂರಿನ ಗಂಡ್ಮಕ್ಳಿಗೆ ಹೆಣ್ಣನ್ನೂ ಕೊಡೋದಿಲ್ಲ. ಬಾಬಾ, ನೀವು ಅವಳನ್ನ ಬಂಧಿಸ್ಕೊಡಿ ಸಾಕು, ನಾವು ಹೆಂಗ್ ಸಾಯಿಸ್ತೀವಿ ಅಂತ ನೋಡಿ. ಅವಳನ್ನ ತುಂಡು ತುಂಡ ಕತ್ತರಿಸಿ ಸುಟ್ಟಾಕ್ಬಿಡ್ತೀವಿ.